ಶಿಷ್ಟಾಚಾರಗಳ ಬಗ್ಗೆ ವಿಷ್ಣು ಪುರಾಣದಲ್ಲಿ ಹೀಗೊಂದು ಶ್ಲೋಕ ಕೇಳಿ ಬಂದಿದೆ. ಅದನ್ನು ನಾವೆಲ್ಲ ನೋಡಿದ್ದೇವೆ. ವಿಪ್ರಭೋಜನ ಕಾಲೇತು ಕ್ಷುತೆ ವಾ ಜೃಂಭಣೆ ತಥಾ ಅನ್ಯೋ ಜಲಂ ಗೃಹೀತ್ವಾತು ತಸ್ಯ ಮೂರ್ಧನಿ ವಿನ್ಯಸೇತ್ ಪೃಚ್ಛೇತ್ತಂ ಜನ್ಮಸದನಂ ದಿವಾವಾ ಯದಿವಾ ದಿವಾ. ಬ್ರಾಹ್ಮಣನೊಬ್ಬನ ಭೋಜನ ನಡೆದಿರುವಾಗ ಅಥವಾ ಬೇರೆ ಯಾರಾದರೂ ಆಗಬಹುದು, ಆತನಿಗೆ ಭೋಜನ ಮಾಡ್ತಾ ಇರುವವನಿಗೆ ಸೀನು ಅಥವಾ ಆಕಳಿಕೆ ಬಂದರೆ ಸಮೀಪದಲ್ಲಿದ್ದವರು ಆ ಊಟ ಮಾಡ್ತಿರುವವನ ಆ ಸೀನಿದವನ ನೆತ್ತಿಯ ಮೇಲೆ ನೀರನ್ನು ಸಿಂಪಡಿಸಿ, ನೀನು ಹುಟ್ಟಿದ ಊರು ಯಾವುದು, ಹುಟ್ಟಿದ ಸಮಯ ಬೆಳಿಗ್ಗೆಯ ಹೊತ್ತೋ ಸಾಯಂಕಾಲದ ಹೊತ್ತೋ ಅಂತ ಅವನನ್ನು ಕೇಳಬೇಕು. ಇದು ಆ ವಿಷ್ಣು ಪುರಾಣದ ಶ್ಲೋಕದ ಅರ್ಥ. ಕ್ಷುತಂ ಭೋಜನ ಮಧ್ಯೆ ಚ ಜಾಯತೆ ಯಸ್ಯ ಕಸ್ಯಚಿತ್ ಆದಿತ್ಯಂ ಜನ್ಮಭೂಮಿಂ ಚ ಸ್ಮರೇತ್ ಪ್ರೋಕ್ಷಿತ ಮಸ್ತಕಃ ಅಂತ ಇದು ಮತ್ತೊಂದು ಶ್ಲೋಕ. ಊಟದ ನಡುವೆ ಯಾರಿಗಾದರೂ ಸೀನು ಬಂದರೆ ನೆತ್ತಿಯನ್ನ ತಾನೇ ಪ್ರೋಕ್ಷಿಸಿಕೋಬೇಕು ಅಥವಾ ಯಾರ್ದಾದ್ರೂ ಕಡೆಯಿಂದ ಪ್ರೋಕ್ಷಿಸಿಕೊಳ್ಳಬೇಕು. ಸೂರ್ಯ ಮತ್ತು ಜನ್ಮಭೂಮಿಯನ್ನು ನೆನಪಿಸಿಕೊಳ್ಬೇಕು. ಇದು ಒಂದು ಶ್ಲೋಕ. ಶ್ಲೋಕದ ಮೂಲ ತಿಳಿದು ಬಂದಿಲ್ಲ. ಚಿಕ್ಕಾಪತನ ಜೃಂಭಾಸು. ನಾನು ನಿಮಗೆ ಕಳಿಸಿದ್ದ ಶ್ಲೋಕದಲ್ಲಿ ಶಿಂಕಾಪತನ ಅಂತಿತ್ತು. ಶಿಂಕಾಪತನ ಅಂತ ಪಾಠ ಸರಿಯಲ್ಲ. ಚಿಕ್ಕಾ ಛ ಮಹಾಪ್ರಾಣ. ಜೃಂಭಾಸು ಚಿಕ್ಕಾಪತನ ಜೃಂಭಾಸು ಜೀವೋತ್ತಿಷ್ಠಾಂಗುಲಿಧ್ವನಿ ಶತ್ರೋರಪಿ ಚ ಕರ್ತವ್ಯಂ ಅನ್ಯಥಾ ಬ್ರಹ್ಮಃ ಭವೇತ್. ಇದರದು ಮೂಲ ತಿಳಿದು ಬಂದಿಲ್ಲ. ಚಿಕ್ಕಾಪತನ ಅಂದ್ರೆ ಆಕಳಿಕೆ ಬಂದಾಗ, ಮತ್ತೆ ಸೀನು ಬಂದಾಗ. ಚಿಕ್ಕಾಪತನ ಅಂದ್ರೆ ಸೀನು ಬಂದಾಗ, ಹಾಗೆ ಜೃಂಭ ಅಂದ್ರೆ ಆಕಳಿಕೆ ಬಂದಾಗ, ಚಿಕ್ಕ ಅಂದ್ರೆ ಸೀನು. ಆಗ ಜೀವ ಅಂದ್ರೆ ಚಿರಂಜೀವ ಅಂತ ಈ ಶಬ್ದವನ್ನು ಹೇಳಬೇಕು. ಉತ್ತಿಷ್ಠ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟವರು ಕೆಲವರು ಹೀಗೆ ಅರ್ಥ ಹೇಳಿದ್ರು. ಮೇಲ್ ನೋಡು ಅಂತ ಹೇಳಬೇಕಂತೆ, ಮುಖ ಎತ್ತಿ ಮೇಲ್ ನೋಡು. ಮತ್ತೆ ಅಂಗುಲಿ ಧ್ವನಿ ಅಂದ್ರೆ ಚಿಟಿಕೆ ಧ್ವನಿ ಮಾಡಬೇಕು. ಆಕಳಿಸಿದಾಗ ಕೆಲವರು ಚಿಟಿಕೆ ಧ್ವನಿ ಮಾಡೋದನ್ನ ನೀವೆಲ್ಲ ನೋಡಿರ್ತೀರಿ. ಇದನ್ನ ಶತ್ರುವಿಗೂ ಆದರೂ ಮಾಡಬೇಕು, ಕೇವಲ ನಮ್ಮ ಆಪ್ತೇಷ್ಟರಿಗೆ ಮಾತ್ರ ಅಲ್ಲ. ಇಲ್ಲದೆ ಹೋದರೆ ಬ್ರಹ್ಮಹತ್ಯಾ ದೋಷವಿದೆ. ಕ್ಷುತಸ್ಖಲನ ಜೃಂಭಾಸು ನೃಣಾಂ ಆಯು ಪ್ರಹೀಯತೆ ತದಾ ಇತರೇಣ ಕರ್ತವ್ಯ ಜೀವತೂ ರಂಗುಲಿ ಧ್ವನಿ. ಜೀವತೂ ಅಂತಿದೆ. ಪಾಠ ಏನು ಅಂತ ನಮಗೆ ಸರಿಯಾಗಿ ತಿಳಿದು ಬಂದಿಲ್ಲ. ಅಂತೂ ನನಗೆ ಹೇಗೆ ಶ್ಲೋಕ ಉಪಲಬ್ಧ ಆಗಿತ್ತೋ ಅದನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೀನಿ. ಜ್ಯೋತಿರ್ನಿಬಂಧ ಅಂತ ಈ ಗ್ರಂಥ. ಸೀನುವಿಕೆ, ಎಡವುವಿಕೆ, ಆಕಳಿಕೆಯು ಬಂದಾಗ ವ್ಯಕ್ತಿಯ ಆಯುಷ್ಯ ಕ್ಷೀಣ ಆಗ್ತದೆ. ಸೀನಿದ, ಎಡವಿದ, ಆಕಳಿಸಿದ ವ್ಯಕ್ತಿಯ ಆಯುಷ್ಯ ಕ್ಷೀಣ ಆಗ್ತದಂತೆ. ಆಗ ಸಮೀಪದಲ್ಲಿದ್ದವರು ಚಿರಂಜೀವ ಅನ್ನಬೇಕು. ಮತ್ತೆ ಅಂಗುಲಿ ಧ್ವನಿ, ಚಿಟಿಕೆ ಹೊಡೆಯಬೇಕು ಅಂತಿಷ್ಟು ಕೇಳಿ ಬರ್ತದೆ. ಇದು ನಾನು ನಿಮಗೆ ಮೊನ್ನೆ ಕಳಿಸಿದಂಥ ಶ್ಲೋಕಗಳಲ್ಲಿ ಇರುವಂತಹ ವಿಷಯ. ಮಹಾಭಾರತದ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ 193ನೇ ಅಧ್ಯಾಯ, ಅಲ್ಲಿ 23ನೇ ಶ್ಲೋಕ. ಇದು ಹೀಗೊಂದು ಶ್ಲೋಕ ಕೇಳಿ ಬರ್ತದೆ. ಶ್ಮಶ್ರು ಕರ್ಮಣಿ ಸಂಪ್ರಾಪ್ತೆ ಕ್ಷುತೆ ಸ್ನಾತೇಥ ಭೋಜನೆ ವ್ಯಾಧಿತಾನಾಂ ಚ ಸರ್ವೇಷಾಂ ಆಯುಷ್ಯಂ ಅಭಿನಂದನಂ. ಇದು ಗೀತಾ ಪ್ರಶ್ನೆ ಪಾಠದಲ್ಲಿ 193ನೇ ಪಾಠ, 193ನೇ ಅಧ್ಯಾಯ, 23ನೇ ಶ್ಲೋಕ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 191ನೇ ಶ್ಲೋಕ. ಅದಕ್ಕೆ ಅರ್ಥ ಹೀಗಿದೆ. ಆಯುಷ್ಕರ್ಮ ಅಂದ್ರೆ ಕ್ಷೌರ ಮಾಡಿಸಿಕೊಂಡಾದ ಬಳಿಕ, ಸೀನಿದಾಗ, ಸ್ನಾನ ಆದ ಬಳಿಕ, ಭೋಜನದ ಅನಂತರ ಸಮೀಪದಲ್ಲಿದ್ದವರು ಆಯುಷ್ ಅಭಿನಂದನೆ ಮಾಡಬೇಕು ಅಂತಿದೆ. ಮತ್ತು ರೋಗ ಬಂದವರಿಗೂ ಕೂಡ ಮಾಡಬೇಕು. ಯಾರು ರುಗ್ಣರಾದವರಿದ್ರೆ ಅವರಿಗೂ ಮಾಡಬೇಕು. ಆಯುಷ್ಕರ್ಮ ಅಂದ್ರೆ ಕ್ಷೌರ, ಶ್ಮಶ್ರುಕರ್ಮ ಅಂದ್ರೆ ಆಯುಷ್ಕರ್ಮ, ಅದಕ್ಕೆ ಕ್ಷೌರ ಅಂತ ಹೆಸರು. ಕ್ಷುತ ಸೀನಿದಾಗ, ಸ್ನಾನ ಮಾಡಿದಾಗ, ಭೋಜನ ಮಾಡಿದಾಗ, ಮತ್ತೆ ರೋಗಗ್ರಸ್ತರಾದವರು ಯಾರೇ ನಮಗೆ ಭೇಟಿಯಾದಾಗ ಅವರಿಗೆ ಅಭಿನಂದಿಸಬೇಕು ಯಥಾಯೋಗ್ಯವಾಗಿ. ಇದು ಆಯುಷ್ಯಂ, ಆ ಸಂಬಂಧಪಟ್ಟವರ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಅಂತ ಅದರ ಅಭಿಪ್ರಾಯ. ಹೇಗೆ ಅಭಿನಂದಿಸಬೇಕು ಅನ್ನೋದನ್ನು ಮಹಾಭಾರತ ಹೇಳಲಿಲ್ಲ. ಅದು ಆಯಾ ಪ್ರದೇಶದ ಜನರ ಸಂಸ್ಕೃತಿ, ಅವರ ಧರ್ಮ,
ಅವರ ಭಾಷಾ ಶೈಲಿ ಇದನ್ನು ಹೊಂದಿಕೊಂಡಿದೆ. ವ್ಯಾಖ್ಯಾನ ಮಾಡುವವರು ಕೆಲವರು ಸ್ವಸ್ತಿ ಮಂಗಳವಾಗಲಿ, ಸುಸ್ನಾತಂ ಸ್ನಾನ ಆಯ್ತಾ, ಸುಭುಕ್ತಂ ಚೆನ್ನಾಗಿ ಊಟ ಸರಿ ಆಯ್ತಾ ಅಂತ ಕೇಳಬೇಕು, ಕ್ಷೌರ ಆದ ಬಳಿಕ ಸ್ವಸ್ತಿ ಅಂತ ಕೇಳಬೇಕು ಅಂತ ಹೀಗೆಲ್ಲ ಇದೆ. ಅಥವಾ ಸೀನಿದ ಬಳಿಕನೂ ಕೂಡ ಸ್ವಸ್ತಿ ಅಂತ ಕೇಳಬೇಕು. ಅಲ್ಲಿ ಆಯುಷ್ಕರ್ಮಣಿ ಸಂಪ್ರಾಪ್ತೆ ಕ್ಷುತೆ, ಈ ಶ್ಮಶ್ರು ಕರ್ಮ ಅಂದ್ರೆ ಆಯುಷ್ಕರ್ಮ, ಕ್ಷೌರ ಆದಾಗ ಮತ್ತು ಸೀನಿದಾಗ ಸ್ವಸ್ತಿ ಅಂತ ಹೇಳಬೇಕು ಎದುರಿಗಿದ್ದವರು. ಸ್ನಾನ ಮಾಡಿದ ಬಳಿಕ ಸುಸ್ನಾತಂ ಚೆನ್ನಾಗಿ ಸ್ನಾನ ಆಯ್ತಾ ಅಂತ ಕೇಳಬೇಕು. ಚೆನ್ನಾಗಿ ಸ್ನಾನ ಆಯ್ತಾ ಅಂತಾನೆ ಅರ್ಥ ಅಲ್ಲ, ಅದಕ್ಕೆ ಸ್ನಾನ ಆಯ್ತಾ ಅಂತ ಇಷ್ಟೇ ಅದರ ತಾತ್ಪರ್ಯ. ಮತ್ತೆ ಭೋಜನ ಆದಾಗ ಸುಭುಕ್ತಂ ಅಂತ ಕೇಳಬೇಕು. ವ್ಯಾಧಿತಾನಾಂಚ ಸರ್ವೇಶಾಂ, ಅನಾರೋಗ್ಯದಿಂದಿದ್ದವರಿಗೆ ಲಘು ಶರೀರಂ, ನಿಮ್ಮ ಶರೀರ ಹೇಗಿದೆ, ಚಟುವಟಿಕೆಯಿಂದ ಕೂಡಿದೆಯಾ ಅಂತ ಕೇಳಬೇಕು. ಹೀಗೆ ಅಭಿನಂದನವನ್ನ ಆಯಾ ದೇಶದ ಆಯಾ ಪ್ರದೇಶದ ಜನ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರೆ. ಇದು ಮಹಾಭಾರತನೂ ಕೂಡ ಇದನ್ನ ವಿವರಿಸಿ ಹೇಳಿದೆ. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿಯೂ ಕೂಡ ಇದರದೊಂದು ಉದಾಹರಣೆ ಕೇಳಿ ಬರ್ತದೆ. ವ್ಯಕ್ತಿಯೊಬ್ಬ ಸೀನಿದಾಗ ಆತ ಮೊದಲು ತಾನು ಎಕ್ಸ್ಕ್ಯೂಸ್ ಮೀ ಅನ್ಬೇಕು, ಕ್ಷಮಿಸಿರಿ ಅನ್ನೋ ಅರ್ಥದಲ್ಲಿ. ಕ್ಷಮಿಸಿರಿ ಅಂತಾನೆ ನಿರ್ದಿಷ್ಟ ಅರ್ಥ ಏನಲ್ಲ ಅದಕ್ಕೆ, ಎಕ್ಸ್ಕ್ಯೂಸ್ ಮೀ ಅಂತ ಅನ್ಬೇಕು. ಇದು ನಮ್ಮ ಸಂಸ್ಕೃತಿಗಳಲ್ಲಿ ಪುರಾಣಗಳಾಗಲಿ ಮಹಾಭಾರತ ಆಗಲಿ ಹೇಳಿದಂತೆ ಸೀನಿದ ವ್ಯಕ್ತಿ ತಾನಾಗಿ ಏನು ಹೇಳುವಂತಿಲ್ಲ, ಎದುರಿಗಿದ್ದವ್ರು ಮಾತ್ರ ಹೇಳಬೇಕಷ್ಟೆ. ಆದರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೆಲವು ವಿಶಿಷ್ಟವಾದ ಶಿಷ್ಟಾಚಾರಗಳನ್ನು ಅವರು ಹೇಳ್ತಾ ಇರ್ತಾರೆ, ಪಾಲಿಸ್ತಾರೆ. ಆದ್ರಿಂದ ಅವರು ಎಕ್ಸ್ಕ್ಯೂಸ್ ಮೀ ಅಂತ ಅನ್ನಬೇಕು ಮೊದಲು ಸೀನಿದವರು. ಸಮೀಪದಲ್ಲಿದ್ದವರು ಬ್ಲೆಸ್ ಯು ಅಂತ ಅನ್ಬೇಕು, ದೇವರು ನಿನ್ನನ್ನು ಆಶೀರ್ವದಿಸಲಿ ಅಂತ ನಾನು ಹಾರೈಸ್ತೀನಿ ಅಂತ ಅರ್ಥ ಅದಕ್ಕಿದ್ದಿರಬೇಕು. ಅಮೆರಿಕದ ಇನ್ಫಾರ್ಮಲ್ ಇಂಗ್ಲಿಷ್ ಅಂದ್ರೆ ಅನಧಿಕೃತ ಇಂಗ್ಲಿಷ್ನಲ್ಲಿ, ಫಾರ್ಮಲ್ ಇಂಗ್ಲಿಷ್ನಲ್ಲಿ ಮಾತಾಡುವ ಶೈಲಿ ಬೇರೆ ಇರ್ತದೆ. ಇನ್ಫಾರ್ಮಲ್ ಇಂಗ್ಲಿಷ್ನಲ್ಲಿ, ಅನಧಿಕೃತ ಇಂಗ್ಲಿಷ್ನಲ್ಲಿ ಒಂದು ಪ್ರಯೋಗ ಇದೆ, ಫಾರ್ಮಲ್ ಇಂಗ್ಲಿಷ್ನಲ್ಲಿ ಬೇರೆ ಪ್ರಯೋಗ ಇದೆ. ಫಾರ್ಮಲ್ ಇಂಗ್ಲಿಷ್ ಆದಾಗ ಅಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತ ಅವನು ಹೇಳಿದಾಗ ಬ್ಲೆಸ್ ಯು ಅಂತ ಎದುರುಗಡೆ ಇದ್ದವ್ರು ಅನ್ಬೇಕು. ಫಾರ್ಮಲ್ ಇಂಗ್ಲಿಷ್ ಅಂದ್ರೆ ಸಭೆ ಸಮಾರಂಭಗಳು, ಅಧಿಕೃತ ವ್ಯವಹಾರಗಳು, ಎಲ್ಲಿ ಹೆಚ್ಚಿನ ಶಿಷ್ಟಾಚಾರದ ಅವಶ್ಯಕತೆ ಇರ್ತದೆ ಅಂಥ ಪ್ರಸಂಗಗಳು ಇತ್ಯಾದಿ ಪ್ರಸಂಗಗಳು, ಅಂಥ ಸ್ಥಳಗಳು. ಇನ್ಫಾರ್ಮಲ್ ಇಂಗ್ಲಿಷ್ ಅಂದ್ರೆ ಕುಟುಂಬದ ಆಪ್ತರು, ಗೆಳೆಯರು ಮೊದಲಾದವರಿದ್ದಾಗ ಅಲ್ಲಿ ಅದಕ್ಕೆ ಇನ್ಫಾರ್ಮಲ್ ಇಂಗ್ಲಿಷ್ ಅಂತಾರೆ, ಅನಧಿಕೃತವಾದ ಇಂಗ್ಲಿಷ್. ಅಲ್ಲಿ ಬ್ಲೆಸ್ ಯು ಅನ್ನೋದ್ರ ಬದಲು ಜಿಸೆಂಡೈಟ್ ಅಂತಾರೆ. ಅದು ಹಾಗೆ ನಾನು ಅದರ ಉಚ್ಚಾರವನ್ನು ಕೇಳಿ ತಿಳ್ಕೊಂಡು ಮಾಡಿದ್ದೇನೆ ಡಿಕ್ಷನರಿಗಳಲ್ಲಿ. GESUNDHEIT ಅದರ ಸ್ಪೆಲ್ಲಿಂಗ್. ಅದು ಕೆಲವು ಕಡೆ ಜಿಇ ಬದಲಾಗಿ ZEನೂ ಕೂಡ ಕಂಡು ಬರಬಹುದು. ಇದು ಅಮೆರಿಕನ್ ಇಂಗ್ಲಿಷ್ನಲ್ಲಿ. ಬ್ರಿಟಿಷ್ ಇಂಗ್ಲಿಷ್ನಲ್ಲಿ ಪ್ರಾಯ ಎಕ್ಸ್ಕ್ಯೂಸ್ ಮೀ ಅನ್ನೋದಕ್ಕೆ ಪ್ರತಿಯಾಗಿ ಬ್ಲೆಸ್ ಯು ಅಂತಾನೆ ಅಂತಾರೆ. ಈ ಶಬ್ದ, ಈ ಜಿಸುಂಡೇಟ್ ಅನ್ನೋ ಶಬ್ದ ಏನಿದೆ, ಇದು ಜರ್ಮನ್ ಭಾಷೆಯ ಜೀಸಂಡ್, GESUND, ನಾನು ಉಚ್ಚಾರ ಸರಿ ಇದ್ರೆ ಅದಕ್ಕೆ ಹೆಲ್ತಿ ಅಂತ ಅರ್ಥ, ಆರೋಗ್ಯಶಾಲಿ ಅಂತ ಅರ್ಥ. ಅದರಿಂದ ಹುಟ್ಟಿದ್ದೇ ಈ ಜಿಸುಂಡೈಟ್ ಅನ್ನೋ ಶಬ್ದ. ಹಾಗಾಗಿ ಎಕ್ಸ್ಕ್ಯೂಸ್ ಮೀ ಅಂತ ಒಬ್ಬ ಸೀನಿ ಹೇಳಿದಾಗ ಎದುರುಗಡೆ ಇದ್ದವನು ಜಿಸುಂಡೈಟ್ ಅಂತಂದ್ರೆ ನೀನು ಆರೋಗ್ಯಶಾಲಿಯಾಗಿರು ಅಂತ ಹೇಳಿದಂತೆ. ಸಂಸ್ಕೃತದಲ್ಲಿ ಏನು ಹೇಳಬಹುದು, ಬೇರೆ ಬೇರೆ ರೀತಿಯಾಗಿ ಮಹಾಭಾರತದ ಅನುವಾದಕಾರ ಹೇಳಿದ್ದನ್ನು ನಾವು ಕೇಳಿದ್ವಿ. ಆಯುಷ್ಯಂ ಅಭಿನಂದನಂ ಅಂತ ಬಂತು. ಮತ್ತೆ ಕೆಲವು ಕಡೆ ಚಿರಂಜೀವ ಅಂತಾನೆ ಹೇಳಬೇಕು ಅನ್ನೋ ಶ್ಲೋಕಗಳನ್ನು ಕೂಡ ನಾವು ನೋಡಿದ್ವಿ. ಜೀವ ಉತ್ತಿಷ್ಠ ಅಂಗುಲಿ ಧ್ವನಿ ಅಂತೇಳಿ ಅಲ್ಲಿ ನಾವು ಈಗ ಕೆಲವು ಕಡೆ ಬಳಕೆಯಲ್ಲಿರುವಂತೆ ಆಯುಷ್ಮಾನ್ ಭವ ಅಂತ ಹೇಳ್ತಾರೆ. ಗಂಡಸರಿಗೆ ಹೇಳ್ಬೋದು ಆಯುಷ್ಮಾನ್ ಭವ ಅಂತ ಹೇಳಿ, ಸ್ತ್ರೀಯರಿಗೆ ಹೇಳುವುದಾದ್ರೆ ಆಯುಷ್ಮತಿ ಭವ ಅಂತ ಹೇಳಬೇಕಾಗ್ತದೆ. ಇದನ್ನೆಲ್ಲ ಈ ಎಲ್ಲ ಗೊಂದಲಗಳನ್ನು ತಪ್ಪಿಸ್ಕೊಳ್ಬೇಕು ಅಂತಿದ್ರೆ ಚಿರಂ ಜೀವತು ಅಂತ ಇದು ಸ್ತ್ರೀಯರಿಗೆ ಪುರುಷರಿಗೆ ಎಲ್ಲರಿಗೂ ನಾವು ಹೇಳಬಹುದಾದಂತಹ ಒಂದು ಶಬ್ದ. ಜೀವತು ಅನ್ನುವುದು ಎದುರಿಗಿನ ಸೀನಿದ ವ್ಯಕ್ತಿ ಸ್ತ್ರೀಯಾಗಿದ್ರು ಪುರುಷ ಇದ್ರು ಮತ್ತು ಹಿರಿಯನಾಗಿದ್ರು ಕಿರಿಯನಾಗಿದ್ರು ಎಲ್ಲರಿಗೂ ಕೂಡ ಅದು ಅನ್ವಯ ಕಾಣಬಹುದಾದಂತಹ ಒಂದು ಶಬ್ದ. ನಾವು ಗಮನಿಸಬೇಕಾದ ಸಂಗತಿ ಇದೆ. ಪಾಶ್ಚಾತ್ಯರಲ್ಲಿ ಯಾರಾದರೂ ಸೀನಿದ ಬಳಿಕ ಎಕ್ಸ್ಕ್ಯೂಸ್ ಮೀ ಅಂತ ಅವ್ರು ಅಂದಾಗ ಎದುರುಗಡೆ ಇದ್ದವರು ಬ್ಲೆಸ್ ಯು ಇತ್ಯಾದಿಗಳನ್ನು ಹೇಳದೆ ಹೋದ್ರೆ ಅದೊಂದು ಒರಟತನ, ಅಸಂಸ್ಕೃತತನ ಆದೀತು.
ಹಾಗೆ ಹೇಳಬೇಕಾದದ್ದು ಅವರಲ್ಲಿ ಎಕ್ಸ್ಕ್ಯೂಸ್ ಮಿ ಅಂತ ಹೇಳಬೇಕಾದ್ದು ಶಿಷ್ಟಾಚಾರದ ಒಂದು ಭಾಗ. ಅದಕ್ಕೆ ಪ್ರತಿಯಾಗಿ ಬ್ಲೆಸ್ ಯು ಅಂತ ಎದುರು ಸಮೀಪದಲ್ಲಿದ್ದವ್ರು ಹೇಳಬೇಕಾದದ್ದು ಕೂಡ ಒಂದು ಶಿಷ್ಟಾಚಾರದ ಭಾಗವೇ. ಅಂತಹ ಅನೇಕ ಶಿಷ್ಟಾಚಾರಗಳನ್ನು ಅವರು ಮುತುವರ್ಜಿಯಿಂದ ಪಾಲಿಸ್ತಾರೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ಈ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರನ್ನ ವಿಚಾರಿಸಿ ಕೇಳಿದೆ. ಆಗ ಅವರು ಎಕ್ಸ್ಕ್ಯೂಸ್ ಮಿ ಅಂತ ಏನೋ ಹೇಳ್ತಾರೆ ಸೀನಿದವರು, ಸಮೀಪದಲ್ಲಿದ್ದವರು ಬ್ಲೆಸ್ ಯು ಅಂತ ಹೇಳಿಯೇ ಹೇಳ್ತಾರೆ ಅಂತ ಏನಿಲ್ಲ ಅಂತಂದ್ರು. ಅದರ ಅರ್ಥ ನಾವು ಪಾಶ್ಚಾತ್ಯರ ಎಲ್ಲಾ ಶಿಷ್ಟಾಚಾರಗಳನ್ನು ರೂಢಿಸಿಕೊಂಡಿಲ್ಲ, ಯಾವ್ಯಾವ ಕೆಲವು ನಡೆ ನುಡಿ ವೇಷಭೂಷಣ ಮೊದಲಾದನ್ನು ಮಾತ್ರ ರೂಢಿಸಿಕೊಂಡಿದ್ದೇವೆ ಅಂತ ಅದರ ಅರ್ಥ. ಪಾಶ್ಚಾತ್ಯರಲ್ಲಿ ಅಂತ ಶಿಷ್ಟಾಚಾರಗಳನ್ನು ಮಾಡದೆ ಹೋದ್ರೆ ಅದು ಹೇಗೆ ಅಸಂಸ್ಕೃತ ಅಂತ ಅನ್ಸ್ಕೋತದೋ, ನಮ್ಮಲ್ಲೂ ಕೂಡ ಚಿರಂಜೀವತು ಅಂತ ನಾವು ಹೇಳದೆ ಹೋದ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತದೆ ಅಂತ ಶಾಸ್ತ್ರಗಳು ಹೇಳಿರುವುದನ್ನು ನಾವು ಗಮನಿಸಬೇಕು. ಹಾಗೆ ಹೇಳಬೇಕಾದದ್ದು ಎದುರುಗಡೆ ಇದ್ದವರ ಕರ್ತವ್ಯ. ಚಿಟಿಕೆ ಧ್ವನಿನೂ ಹೊಡಿತಾರೆ, ಕೆಲವರು ಆಕಳಿಸಿದಾಗ ಚಿಟಿಕೆ ಧ್ವನಿ ಹೊಡಿತಾರೆ. ಅದಕ್ಕೂ ಇದೇ ಕಾರಣ ಇದ್ದಿರಬೇಕು. ತಾವೇ ಆಕಳಿಸಿದಾಗ ತಾವೇ ಚಿಟಿಕೆ ಧ್ವನಿನೂ ಹೊಡಿತಾರೆ. ಇಲ್ಲಿ ಈ ಕರೋನಾ ರೋಗ ಮೊದಲಾದದ್ದಿದ್ದಾಗ ಸೀನುವಾಗ ನಾವು ಕರವಸ್ತ್ರ ಮತ್ತೆ ಟಿಶ್ಯೂ ಪೇಪರ್ ಇಂಥದನ್ನೆಲ್ಲ ಹಿಡ್ಕೊಳ್ಬೇಕು ಅಂತ ಹೇಳ್ತೇವಲ್ಲ, ಅದು ಅಲ್ಲಿ ಮಾತ್ರ ಅಲ್ಲ, ಯಾವಾಗಲೂ ಕೂಡ ಶಿಷ್ಟಾಚಾರಕ್ಕನುಸಾರವಾಗಿ ನಗುವಾಗ, ಆಕಳಿಸುವಾಗ, ಸೀನುವಾಗ ಮುಖವನ್ನು ಮುಚ್ಚಿಕೊಳ್ಳದಿರಬಾರದು ಅಂತ ವಿಷ್ಣು ಧರ್ಮೋತ್ತರ ಪುರಾಣದ ಮಾತಿದೆ. ನಾಸಂವೃತ ಮುಖ ಕುರಿಯಾತ್ ಹಾಸ್ಯಂ ಜೃಂಭಾಂ ತಥಾ ಕ್ಷುತಂ ಅಂತ ಈ ವಾಕ್ಯಗಳನ್ನು ಕೂಡ ನಾವು ಗಮನಿಸಬೇಕು. ಹೀಗೆ ನಮ್ಮಲ್ಲಿ ಕೂಡ ಶಿಷ್ಟಾಚಾರಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಕೊಟ್ಟಿದ್ರು. ನಾವು ಅನೇಕ ಸಂಗತಿಗಳನ್ನ ನಮ್ಮದನ್ನು ಬಿಟ್ಟಿದ್ದೀವಿ, ಕೆಲವುದನ್ನು ಪಾಶ್ಚಾತ್ಯರಿಂದ ತಗೊಂಡಿದ್ದೀವಿ, ಕೆಲವು ಸಂಗತಿಗಳನ್ನು ಅವರಿಂದಲೂ ನಾವು ಕಲ್ತಿಲ್ಲ. ಹೀಗೆ ಎಡಬಿಡಂಗಿಗಳಾಗಿದ್ದೇವೆ ಅಂತ ಕಾಣಿಸ್ತು ನನಗೆ ಇದನ್ನೆಲ್ಲ ಗಮನಿಸಿ ನೋಡಿದಾಗ. ಶಿಷ್ಟಾಚಾರವನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ, ಹಾಗೆ ಸಂಸ್ಕೃತವನ್ನು ರಕ್ಷಾಮಹೇ ಭಾಷಾಮಹೇ, ಸಂಸ್ಕೃತಂ ಭಾಷಾಮಹೇ ಸಂಸ್ಕೃತಂ ರಕ್ಷಾಮಹೇ ಅನ್ನುವ ದೃಷ್ಟಿಯಿಂದ, ಸಂಸ್ಕೃತ ಭಾಷೆಯನ್ನು ಆಡಿ ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಚಿರಂಜೀವತು ಅಂತ ಹೀಗೆ ಹೇಳೋದು ಎಲ್ಲ ಸ್ತ್ರೀಯರಿಗೂ, ಪುರುಷರಿಗೂ, ಕಿರಿಯರಿಗೂ, ಹಿರಿಯರಿಗೂ ಎಲ್ರಿಗೂ ಅನ್ವಿತ ಆಗ್ತದೆ. ಆಯುಷ್ಮಾನ್ ಭವ ಅಂತ ನಾವು ದೊಡ್ಡವರು, ನಮ್ಮ ಎದುರಿಗಿರುವಂತವ್ರು ದೊಡ್ಡವರು ಯಾರಾದರೂ ಸೀನಿದಾಗ ಹೇಳೋದು ಸರಿ ಕಾಣಿಸೋದಿಲ್ಲ, ಆಯುಷ್ಮಾನ್ ಭವ ಅಂತ. ಅಲ್ಲಿ ಚಿರಂಜೀವತು, ತಾವು ಚಿರಕಾಲ ನಮ್ಮ ಜೊತೆಗಿರಿ ಅಂತ ಹೀಗೆ ಹೇಳ್ಬೋದು. ಚಿರಂಜೀವತು ಭವಾನ್ ಅಂತ ಸೇರಿಸಬಹುದು ಬೇಕಾದ್ರೆ, ಅಥವಾ ಚಿರಂಜೀವತು. ಇಲ್ಲದೆ ಹೋದ್ರೆ ಚಿರಜೀವನ ವಸ್ತು ಅಂತ ಹೀಗೆ ಸ್ವಲ್ಪ ದೀರ್ಘವಾಗಿ ಹೇಳೋದನ್ನು ಮಾಡಬಹುದು. ಹೀಗೆ ಹಿರಿಯರು, ಕಿರಿಯರು ಮೊದಲಾದ ಎಲ್ಲ ಸಂದರ್ಭಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಯಾರ ಪ್ರಸಂಗದಲ್ಲಿ ಹೇಗೆ ಹೇಳಬೇಕು ಅಂತ ಅನ್ನೋದನ್ನ ನಾವು ಹೇಳಬೇಕು. ಆ ಮೂಲಕ ಶಿಷ್ಟಾಚಾರವನ್ನು ಉಳಿಸಬೇಕು, ಸಂಸ್ಕೃತವನ್ನು ಕೂಡ ಉಳಿಸಬೇಕು ಅಂತ ನನಗೆ ಇದನ್ನೆಲ್ಲ ಓದಿದಾಗ ಅನಿಸ್ತು. ಅದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.